ನಮಸ್ಕಾರ ಸ್ನೇಹಿತರೆ, ಕನ್ನಡ ಕ್ರಿಯೇಟರ್ ಗೈಡ್ ಚಾನೆಲ್ ಮೇಲೆ ನಿಮಗೆಲ್ಲರಿಗೂ ಸ್ವಾಗತ. ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ. ನಮಸ್ಕಾರ ಸ್ನೇಹಿತರೆ, YT ಸ್ಟುಡಿಯೋದಲ್ಲಿ ಒಂದು ಹೊಸ ಅಪ್ಡೇಟ್ ಆಗಿದೆ. ಇದು ಕ್ರೋಮ್ ಬ್ರೌಸರ್ನಲ್ಲಿ ಡೆಸ್ಕ್ಟಾಪ್ ಮೋಡಲ್ಲಿ ಕೆಲವು ದಿನದ ಹಿಂದೆನೇ ಈಗಾಗಲೇ ರೋಲ್ ಔಟ್ ಮಾಡಲಾಗಿತ್ತು. ಬಟ್ ಇದು ಈ ಆಪ್ಷನ್ ಏನಿದೆ ಈಗ YT ಸ್ಟುಡಿಯೋದಲ್ಲಿಯೂ ಬಂದಿದೆ. ಅದೇನೆಂದರೆ ಆಲ್ಟರ್ಡ್ ಕಂಟೆಂಟ್ ಆಪ್ಷನ್. ಇದನ್ನು ವಿಡಿಯೋ ಅಪ್ಲೋಡ್ ಮಾಡುವಾಗ ಸೆಲೆಕ್ಟ್ ಮಾಡಲೇಬೇಕು. ಇದು ಎಲ್ಲಿ ಕಾಣ್ತಿದೆ ಅಂದರೆ ಸ್ನೇಹಿತರೆ, ಇಲ್ಲಿ ಸೈಡ್ನಲ್ಲಿ ನೋಡಿ, ನಾನು ತೋರಿಸ್ತೀನಿ. ಇಲ್ಲಿ ನೋಡ್ಬೋದು. ನೀವು YT ಸ್ಟುಡಿಯೋ ಓಪನ್ ಮಾಡಿ, ಓಕೆನಾ. YT ಸ್ಟುಡಿಯೋ ಓಪನ್ ಮಾಡಿ, ಅಲ್ಲಿ ಯಾವುದಾದ್ರೂ ಒಂದು ವಿಡಿಯೋ ಸೆಲೆಕ್ಟ್ ಮಾಡಿ, ಅದನ್ನು ನೀವು ಓಪನ್ ಮಾಡಿ. ಸೆಲೆಕ್ಟ್ ಮಾಡಿದ ವಿಡಿಯೋ ಓಪನ್ ಮಾಡಿದ ಮೇಲೆ ಇಲ್ಲಿ ಪೆನ್ಸಿಲ್ ಎಡಿಟ್ ಐಕನ್ ಕಾಣುತ್ತೆ. ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸ್ವಲ್ಪ ನೀವು ಸ್ಕ್ರಾಲ್ ಮಾಡಿದರೆ ಸ್ನೇಹಿತರೆ, ಈ ಆಲ್ಟರ್ಡ್ ಕಂಟೆಂಟ್ ಆಪ್ಷನ್ ನಿಮಗೆ ಕಾಣುತ್ತೆ. ನಿಮ್ಮ ಕಂಟೆಂಟ್ ಪ್ರಕಾರ ಇಲ್ಲಿ ನೀವು ಎಸ್ ಅಥವಾ ನೋ ಅಂತ ಸೆಲೆಕ್ಟ್ ಮಾಡಲೇಬೇಕು. ಸ್ನೇಹಿತರೆ, ಇದ್ರ ಬಗ್ಗೆ ನಾನು ಕೆಲವು ದಿನದ ಹಿಂದೆನೇ ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೇನೆ. ಇಲ್ಲಿ ನೋಡಿ, ನಮ್ಮ ಚಾನಲ್ ಮೇಲೆ ಹಾಕಿದ್ದೇನೆ, ಅಪ್ಲೋಡ್ ಮಾಡಿದ್ದೇನೆ. ಸೊ ಈ ವಿಡಿಯೋ ನೀವು ನೋಡಿಲ್ಲ ಅಂದರೆ ಈ ವಿಡಿಯೋದ ಕೊನೆಯಲ್ಲಿ ಆ ವಿಡಿಯೋದ ಲಿಂಕ್ ನಿಮ್ಗೆ ಹಾಕ್ತೀನಿ, ನೀವು ನೋಡ್ಬೋದು. ಅಲ್ಲಿ ಕಂಪ್ಲೀಟ್ ಮಾಹಿತಿ ಇದೆ. ಅಲ್ಲಿ ನೀವು ನೋಡ್ಬೋದು, ಫುಲ್ ಡೀಟೇಲ್ ಆಗಿ ಆ ವಿಡಿಯೋ ಮಾಡಿದ್ದೀನಿ. ಆದರೂ ಸ್ವಲ್ಪ ಇಲ್ಲಿ ಹೇಳ್ತೇನೆ. ನೀವು ನಿಮ್ಮ ವಿಡಿಯೋ ಮಾಡಬೇಕಾದ್ರೆ ಅದರಲ್ಲಿ ನಿಮ್ಮ ಸ್ವಂತ ವಾಯ್ಸ್ ಇದೆ, ನೀವು ಕುಕಿಂಗ್ ವಿಡಿಯೋ ಮಾಡ್ತಿದ್ದೀರಾ, ಇಲ್ಲ ವ್ಲಾಗ್ ಶೂಟ್ ಮಾಡ್ತಿದ್ದೀರಾ ಅಂದರೆ ಈ ಕಂಡೀಷನ್ನಲ್ಲಿ ನೋ ಅಂತಾನೆ ನೀವು ಸೆಲೆಕ್ಟ್ ಮಾಡಬೇಕು. ಇನ್ನು ಬೇರೆ ಚಾನಲ್ ಇದೆ, ಅದರಲ್ಲಿ ನಿಮ್ಮ ವಾಯ್ಸ್ ಇಲ್ಲ, ನೀವು ಆ ವಿಡಿಯೋದಲ್ಲಿ ಕಾಣ್ತಿಲ್ಲ ಅಂದರೆ ಇದರ ಬಗ್ಗೆ ಮಾಹಿತಿ ಕೊಟ್ಟು ಒಂದು ಡೀಟೇಲ್ ಆಗಿ ವಿಡಿಯೋ ಮಾಡಿ ನಾನು ಚಾನಲ್ ಮೇಲೆ ಅಪ್ಲೋಡ್ ಮಾಡಿದ್ದೀನಿ. ಆ ಅಪ್ಲೋಡ್ ಮಾಡಿದ ವಿಡಿಯೋದ ಪ್ರಕಾರ ನಾನು ಯಾವ ರೀತಿ ಎಸ್ ಅಂತ ಮಾಡಬೇಕು ಅಥವಾ ನೋ ಅಂತ ಸೆಲೆಕ್ಟ್ ಮಾಡಬೇಕು, ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಡೀಟೇಲ್ ಆಗಿ ಫುಲ್ ಡೀಟೇಲ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಈಗ ನೀವು ಅದನ್ನು ಸೆಲೆಕ್ಟ್ ಮಾಡೋದು ತುಂಬ ಅವಶ್ಯ ಸ್ನೇಹಿತರೆ. ಎಸ್ ಅಥವಾ ನೋ ನೀವು ಸೆಲೆಕ್ಟ್ ಮಾಡಲೇಬೇಕು ಆಲ್ಟರ್ಡ್ ಕಂಟೆಂಟ್ ಆಪ್ಷನಲ್ಲಿ. ಈಗ ಈ ಹೊಸ ಅಪ್ಡೇಟ್ ನಮ್ಮ YT ಸ್ಟುಡಿಯೋದಲ್ಲಿಯೂ ಬಂದಿದೆ. ಸೊ ಅದಕ್ಕಾಗಿ ಇಲ್ಲಿ ನಾನು ವಿಡಿಯೋದ ತನ್ಮೇಲೆ ತೋರಿಸ್ತಾ ಇದ್ದೀನಿ. ಈ ವಿಡಿಯೋದ ಕೊನೆಯಲ್ಲಿ ಒಂದು ಎಂಡ್ ಸ್ಕ್ರೀನ್ ಅಂತ ಇರುತ್ತೆ, ಅದರಲ್ಲಿ ಹಾಕಿರ್ತೀನಿ. ಆ ವಿಡಿಯೋದ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆ ವಿಡಿಯೋ ನಿಮ್ಗೆ ಕಾಣುತ್ತೆ. ಅಲ್ಲಿ ನೀವು ಗೊತ್ತಾಗ್ತಿಲ್ಲ ಅಂದರೆ ನಮ್ಮ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿಯೂ ಲಿಂಕ್ ಕೊಟ್ಟಿದ್ದೇನೆ. ಅದನ್ನು ಕ್ಲಿಕ್ ಮಾಡಿ ಆ ಕಂಪ್ಲೀಟ್ ವಿಡಿಯೋ ನೋಡಿ. ಯಾವುದಕ್ಕೆ ನಾವು ಆಲ್ಟರ್ಡ್ ಕಂಟೆಂಟ್ ಸೆಲೆಕ್ಟ್ ಮಾಡಬೇಕು, ಯಾವುದಕ್ಕೆ ನಾವು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಡೀಟೇಲ್ ಆಗಿ ವಿಡಿಯೋ ಮಾಡಿ ನಾನು ಹಾಕಿದ್ದೀನಿ. ಸೊ ಇದನ್ನು ತಿಳ್ಕೊಂಡು ಈಗಲೇ ಆಲ್ಟರ್ಡ್ ಕಂಟೆಂಟ್ ಆಪ್ಷನ್ನಲ್ಲಿ ಎಸ್ ನೋ ಸೆಲೆಕ್ಟ್ ಮಾಡೋದು ನೀವು ಮಾಡಲೇಬೇಕು. ಮಾಡಲಿ ಅಲ್ಲ ಅಂದರೆ ನಡೆಯಲ್ಲ. ಇದು ಆಲ್ಟರ್ಡ್ ಕಂಟೆಂಟ್ ಆಪ್ಷನ್ ನೀವು ಎಸ್ ನೋ ಮಾಡಲೇಬೇಕು. ಸೊ ಸ್ನೇಹಿತರೆ, ಇದೊಂದು ಚಿಕ್ಕ ವಿಡಿಯೋ ಆಗಿತ್ತು, ಒಂದು ಅಪ್ಡೇಟ್ ಆಗಿದೆ ಅಂತ ಈ ವಿಡಿಯೋನ ಮಾಡಿ ನಿಮಗೆ ತಿಳಿಸ್ಬೇಕು ಅಂತ ಈ ವಿಡಿಯೋ ಮಾಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ವಿಡಿಯೋ ಲೈಕ್ ಮಾಡಿ. ಹಾಗೆ ಇಂಥದ್ದು ಯೂಟ್ಯೂಬ್ನ ಉಪಯುಕ್ತ ಮಾಹಿತಿಯ ವಿಡಿಯೋ ನೋಡಲು ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಸ್ನೇಹಿತರೆ ಒಂದು ಬೆಲ್ ಐಕನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಅಂತ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ಸೊ ಇವತ್ತಿನ ಈ ವಿಡಿಯೋದಲ್ಲಿ ಇಷ್ಟೇ. ಮತ್ತೆ ಭೇಟಿಯಾಗೋಣ ಒಂದು ಹೊಸ ವಿಡಿಯೋದೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ ಸ್ನೇಹಿತರೆ.